ವೀಕ್ಷಕರೇ, ಇವತ್ತು ಶಿಡ್ಲಘಟ್ಟ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಆಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಡ ಪ್ರತಿಯೊಬ್ರು ಥೂ ಇವನೆಂತ ರಾಜಕಾರಣಿ ಅಂತ ಉಗೀತಾ ಇದ್ದಾರೆ. ವಿದೇಶದಲ್ಲಿರೋ ಒಬ್ಬ ಮಹಿಳೆ ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಅಂತ ಕಷ್ಟಪಟ್ಟು KS ಮಾಡಿ ನಗರಸಭೆ ಪೌರಾಯುಕ್ತರಾದ್ರೆ ಅಧಿಕಾರದ ಮದ, ರಾಜಕೀಯ ಅಹಂಕಾರ ನೆತ್ತಿಗೇರಿರೋ ಸಂಸ್ಕಾರ, ಸಂಸ್ಕೃತಿ, ಸಭ್ಯತೆ, ತಾಯಿ ಯಾರು, ಸಹೋದರಿ ಯಾರು ಅನ್ನೋ ಮನುಷ್ಯತ್ವದ ಗಂಧ ಗಾಳಿ ಗೊತ್ತಿಲ್ದಿರೋ ಒಬ್ಬ ರಾಜಕೀಯ ಪುಡಾರಿ ಬಾಯಿಗೆ ಬಂದಂಗೆ ಅಶ್ಲೀಲವಾಗಿ ಮಾತಾಡ್ತಾನೆ ಅಂದ್ರೆ ಇವರಿಗೆ 36,000 ಓಟ್ ಹಾಕಿದಿರಲ್ಲ ನೀವು ಶಿಡ್ಲಘಟ್ಟದ ಮಹಾಜನತೆ, ನಿಮಗೆ ದೊಡ್ಡ ನಮಸ್ಕಾರ. ಏನು ಕರ್ನಾಟಕನ ಈ ಕಾಂಗ್ರೆಸ್ನವ್ರಿಗೆ ಅಡಬಿಟ್ಟಿದೀವೇನ್ರಿ? ಬ್ಯಾನರ್ ತೆಗೆದ್ರೆ ಬೆಂಕಿ ಹಚ್ತೀರಾ, ಗಲಾಟೆ ಮಾಡ್ತೀರಾ, ಗುಂಡೊಡಿತೀರಾ, ಚಪ್ಲಿಲಿ ಹೊಡಿಸಿ ಓಡಿಸ್ತೀರಾ, ಸಿಗದಾಕಿಸ್ತೀರಾ. ಕರ್ನಾಟಕ ನಿಮ್ಮ ಅಪ್ಪನ ಮನೆ ಆಸ್ತಿನ? ಕರ್ನಾಟಕದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ನಿಮ್ ಮನೆ ಕೆಲಸದವ್ರ, ಇಲ್ಲ ಪೊಲೀಸರು ನಿಮ್ ತಾಳಕ್ಕೆ ತಕ್ಕಂಗೆ ಕುಣಿಯುವಂತ ಕೈಗೊಂಬೆಗಳ? ನೀವೇನ್ ದೊಡ್ಡ ಕಾನೂನು ಅಂತ ಅನ್ಕೊಂಡಿದ್ದೀರಾ? ಒಬ್ಬ ಹೆಣ್ಮಗಳ ಹತ್ರ ಸಭ್ಯವಾದಕ್ಕೆ ಮಾತಾಡೋಕೆ ಬರ್ದೇ ಇರೋರು ನೀವೊಬ್ಬ ರಾಜಕಾರಣಿನೇನ್ರಿ? ಏನ್ರಿ ಅದು ಭಾಷೆ ನಿಮ್ದು? ಅಮ್ಮ ಅಂತೆ, ಅಕ್ಕ ಅಂತೆ. ವೀಕ್ಷಕರೇ, ಈ ಗನಂದಾರಿ ರಾಜೀವ್ ಗೌಡನ ಅಣಿಮುತ್ತುಗಳನ್ನ ನೀವು ಇವತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ಎಳೆ ಎಳೆಯಾಗಿ ಕೇಳಿಸ್ಕೊಳ್ಬೇಕು ಏನ್ ಮಾತಾಡಿದ್ದಾರೆ ಅಂತ. ಅದರಲ್ಲಿ ಬೀಫ್ ಸೌಂಡೇ ಜಾಸ್ತಿ ಇದೆ, ಯಾಕಂದ್ರೆ ಅಷ್ಟು ವಲ್ಗರ್ ಆಗಿ, ಅಷ್ಟು ಅಶ್ಲೀಲವಾಗಿ, ಅಷ್ಟು ಅಸಭ್ಯವಾಗಿ ಒಬ್ಬ ಲೇಡಿ ಆಫೀಸರ್ ಹತ್ರ ಮಾತಾಡ್ತಾರೆ ಅಂದ್ರೆ ಇವ್ರಿಗೆ ಏನ್ರಿ ಯೋಗ್ಯತೆ ಇದೆ? ಇವ್ರಿಗೆ ಒಂದೊಂದು ಲೈನು ಇವತ್ತು ನೀವು ಕೇಳಿಸ್ಕೊಳ್ಬೇಕು ವೀಕ್ಷಕರೇ. ಅವ್ರು ಮಾತಾಡಿರೋದು ಬಿಟ್ಟಿರ್ತಾರ ಅಧಿಕಾರಿಗಳು ಇವ್ರ ಬಾಯಿ ಬಂದಂಗೆ ಮಾತಾಡೋದನ್ನ ಕೇಳಿಸ್ಕೊಳ್ಳಕ್ಕೆ. ಬನ್ನಿ ಹಾಗಾದ್ರೆ ಈ ಪೌರಾಯುಕ್ತರ ಮೇಲೆ ಈ ಕಾಂಗ್ರೆಸ್ ಮುಖಂಡನ ಪೌರುಷ, ದಾದಾಗಿರಿ ಹೇಗಿದೆ ಅಂತ ನೋಡೋಣ. ಪೌರಾಯುಕ್ತೆ ಮೇಲೆ ಪೌರುಷ, ಕಾಂಗ್ರೆಸ್ ಮುಖಂಡನ ದಾದಾಗಿರಿ. ಅವೈಜ್ಞಾನಿಕ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಮಹಿಳಾ ಅಧಿಕಾರಿಗೆ ಕಿರುಕುಳ, ಸಿಗದಾಕ್ತೀನಿ ಸುಟ್ಟಾಕ್ತೀನಿ ಎಂದು ಧಮಕಿ ಹಾಕಿದ ರಾಜೀವ್ ಗೌಡ. ಅಶ್ಲೀಲ ಭಾಷೆ, ಕೀಳು ಮಟ್ಟದ ಬೈಗುಳ, ರೋಪ್ ಹಾಕಿದ ರಾಜಕಾರಣಿ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಮೇಲೆ ದರ್ಪ ಮಾಡಿದ್ದಾರೆ. ಶಿಡ್ಲಘಟ್ಟ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡನಿಂದ ರೌಡಿಸಂ, ಜನರನ್ನ ಕರೆಸಿ ಚಪ್ಪಲಿ ಹೊಡೆಸ್ತಾರಂತೆ ಈ ಮಹಾನುಭಾವ. ಈಗ ಆಡಿಯೋ ವೈರಲ್ ಆಗಿದೆ, ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾವೆ. ಆದ್ರೆ ಕಾಂಗ್ರೆಸ್ ಮಾತ್ರ ದಿವ್ಯ ಮೌನ. ಇವ್ರು ಮಾತಾಡೋ ತಾಕತ್ತೇ ಇಲ್ಲ ಕಾಂಗ್ರೆಸ್ನವ್ರಿಗೆ. ಯಾಕೆ ಅಂದ್ರೆ ಇವರ ರಾಜಕಾರಣಿಗಳ ಪರ್ಫಾರ್ಮೆನ್ಸ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ, ಬಾಯಲ್ಲಿ ಮಾತಂತೂ ಫಸ್ಟ್ ಆಫ್ ಆಲ್ ಬರ್ತಾ ಇಲ್ಲ. ಮಹಿಳಾ ಅಧಿಕಾರಿ ಅನ್ನೋದನ್ನು ನೋಡದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಹೆಣ್ಮಕ್ಳಿಗೆ ಮಾತಾಡಿದ್ರು ಯಾರು ಇಂಥ ಮಾತುಗಳನ್ನ ತಡೆದುಕೊಳ್ಳಲ್ಲ. ಹೀಗಾಗಿ ಜನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಇದೆಂತ ರಾಜಕೀಯ, ಇದೆಂತ ಸಂಸ್ಕೃತಿ ಅಂತ. ಇವ್ರೇನ್ ರಾಜಕಾರಣಿಗಳ ಇಲ್ಲ ರೌಡಿಗಳ? ಇವರು ರೌಡಿಗಳು ಹಿಂಗ್ ಮಾತಾಡಲ್ಲ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಎಳೆ ಎಳೆಯಾಗಿ ಅವ್ರು ಮಾತಾಡಿರೋದನ್ನ ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಂಡು ಆಮೇಲೆ ಮಾತಾಡೋಣ. ಒಂದೊಂದು ಆಡಿಯೋ ಕ್ಲಿಪ್ಪು ಕೂಡ ಅದ್ಭುತ. ಅವರ ಭಾಷೆ, ಅವರ ಸಂಸ್ಕೃತಿ, ಅವರ ನಾಲಿಗೆ, ಅವರು ಬೆಳೆದು ಬಂದ ರೀತಿಯನ್ನ ತೋರಿಸುತ್ತೆ. ಕೇಳಿಸ್ಕೊಳ್ಳಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಹಲೋ ಸರ್. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಹಲೋ ಸರ್. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಹಲೋ ಸರ್. ಓಕೆ, ಏನೋ ಬ್ಯಾನರ್ ತೆಗ್ಸಿದ್ರೆ ಬೆಂಕಿ ಹಚ್ಚಿಸ್ತೀರಾ? ರಾಜೀವ್ ಗೌಡ್ರೆ ಬನ್ನಿ ಬೆಂಕಿ ಹಚ್ಚಿ. ಎಲ್ಲ ಹಚ್ತೀರಿ ಬೆಂಕಿ? ಪೊಲೀಸ್ ಸ್ಟೇಷನ್ಗೆ ಹಚ್ತೀರಾ?
ಪಾಲಿಕೆ ಕಚೇರಿಗೆ ಹಚ್ತೀರಾ, ಇಲ್ಲ ಬ್ಯಾನರ್ ತೆಗ್ದಿರೋ ಪೌರ ಕಾರ್ಮಿಕರಿಗೆ ಹಚ್ತೀರಾ, ಇಲ್ಲ ಮಹಿಳಾ ಅಧಿಕಾರಿ ಅಮೃತ ಗೌಡಗೆ ಹಚ್ತೀರಾ? ಯಾರಿಗೆ ಹಚ್ತೀರಿ ಬೆಂಕಿ? ಬನ್ನಿ ಬೆಂಕಿ ಹಚ್ಚಿ ನೋಡೋಣ ನಿಮ್ಗೆ ಎಷ್ಟು ತಾಕತ್ತಿದೆ ಅಂತ. ಯಾವ ರೀತಿ ನೀವು ಬೆಂಕಿ ಹಚ್ಚಿ ಕಾನೂನನ್ನ ಕೈಗೆತ್ತಿಕೊಳ್ತೀರೋ ಅಷ್ಟು ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ದಮ್ಮು ತಾಕತ್ತು ನಿಮ್ಮ ಹತ್ರ ಇದ್ರೆ ಪ್ರದರ್ಶನ ಮಾಡಿ ನೋಡೋಣ. ತೋರಿಸಿ ನಿಮ್ ಕೆಟ್ಟತನ ಹೆಂಗಿದೆ ಅಂತ. ನೀವೆಲ್ಲ ಒಬ್ಬ ಜನಪ್ರತಿನಿಧಿ ಏನ್ರಿ? ಒಬ್ಬ ರೌಡಿನೂ ನಿಮ್ಮಂಗೆ ಮಾತಾಡಲ್ವಲ್ರಿ? ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ನೋಂಥ ಖಬರಾದ್ರೂ ಇದೆಯಾ ನಿಮಗೆ? ಒಬ್ಬ ಆಫೀಸರ್ ಅಂತಂದ್ರೆ ನಿಮ್ಮ ಮನೆ ಕೂಲಿ ಆಳು ಅಂತ ಅನ್ಕೊಂಡಿದ್ದೀರಾ? ಬೆಂಕಿ ಹಚ್ಚಿಬಿಡ್ತಾರಂತೆ. ಬೆಂಕಿ ಹಚ್ಚಕ್ಕೆ ನೀವೇನು ಆಂಟಿ ಸೋಷಿಯಲ್ ಎಲಿಮೆಂಟ್ ಏನ್ರಿ ನೀವು? ಇಲ್ಲ ಟೆರರಿಸ್ಟಾ ನೀವು? ಬೆಂಕಿ ಹಚ್ಚಕ್ಕೆ ಬೆಂಕಿ ಹಚ್ತಾರಂತೆ. ಬೆಂಕಿ ನಾನು ಬ್ಯಾನರ್ ತೆಗೆದುಬಿಟ್ರೆ ಬೆಂಕಿ ಹಚ್ಬಿಡ್ತೀನಿ ಅಂತೆ. ಹಚ್ಚಿ ಬೆಂಕಿ ನೋಡೋಣ. ಬ್ಯಾನರ್ ತೆಗ್ದಿದಾರಲ್ಲ, ನಿಮ್ ತಾಕತ್ ಪ್ರದರ್ಶನ ಮಾಡಿ ಎಲ್ಲಿಗೆ ಬೆಂಕಿ ಹಚ್ತೀರಿ ಅಂತ. ಇನ್ನೂ ಇದೆ ಈ ಮಹಾನುಭಾವರ ಆಡಿಯೋನು ಕೇಳಿಸ್ಕೊಳ್ಳಿ, ಪ್ಲೇ ಮಾಡಿ. ಸರ್ ಅವ್ರಿಗೆ ಹೇಳಿ. ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ.